ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನೀವೇನಾದರೂ ದೇಶಕ್ಕೆ ಕಳಂಕ ತರುವಂತಹ ಅಥವಾ ದೇಶಕ್ಕೆ ಯಾವುದಾದ್ರೂ ಆಪತ್ತು ತರುವಂತಹ ಏನಾದರೂ ಚಿತ್ರಗಳನ್ನು ಅಥವಾ ನೀವೇನಾದರೂ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುತ್ತಿದ್ದರೆ ನಿಮಗೆ ಬೀಳುತ್ತೆ ದಂಡದ ಜೊತೆಗೆ ನಿಮಗೆ ಜೈಲು ಶಿಕ್ಷೆ ಖಚಿತ. ಖಂಡಿತ ಈ ದೇಶ ಅತಿ ಕಟ್ಟುನಿಟ್ಟಿನಾಗಿ ಪಾಲಿಸುತ್ತಿರುವಂಥದ್ದು. ಯಾವ ದೇಶ, ಏನು ವಿಷಯ ಅಂತೀರಾ? ಬನ್ನಿ ಅದ್ರ ಸಂಬಂಧಪಟ್ಟ ಸುದ್ದಿ ಇಟ್ಟು ಹೋಗ್ತೀನಿ. ವೀಕ್ಷಕರೇ, ಏನು ಸಾರ್ವಜನಿಕವಾಗಿ ಭದ್ರತೆ ಹಿತದೃಷ್ಟಿಯಿಂದ ಅಂದ್ರೆ AI ಒಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ AI ಬಳಸಿ ಅವರ ವ್ಯಕ್ತಿಗಳನ್ನ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುವಂತಿರುವಂತಹ ವಿಡಿಯೋಗಳು ನೋಡ್ತೀವಿ. ಜೊತೆಗೆ ಸಮಾಜದಕ್ಕೆ ಯಾವುದಾದ್ರೂ ಧಕ್ಕೆ ತರುವಂಥದ್ದು ಅಥವಾ ಸಮಾಜಕ್ಕೆ ಯಾವುದಾದ್ರೂ ಮಾರಕ ಆಗುವಂಥದ್ದು, ಜೊತೆಗೆ ಯಾವುದಾದ್ರೂ ಆ ದೇಶಕ್ಕೆ ಒಂದು ಕುಂದು ಕೊರತೆ ಬಂದಾಗ ಅದ್ರ ಬಗ್ಗೆ ಬೇರೆ ದೇಶಕ್ಕೆ ಹಂಚಿಕೆ ಮಾಡುವುದು, ಈ ರೀತಿಯ ವಿಡಿಯೋಗಳೇನಾದ್ರೂ ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಬೇರೆ ಯಾರಿಗಾದ್ರೂ ನೀವು ಹಂಚಿಕೆ ಮಾಡಿದ್ರೆ ಇಲ್ಲಿ ನಿಮಗೆ ದಂಡ ಬೀಳುವಂಥದ್ದು ಖಚಿತ. ಜೊತೆಗೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ಬೋದು. ಹೌದು, ಯಾವ ದೇಶದಲ್ಲಿ ಇದೆ ಅಂತೀರಾ? ಖಂಡಿತ ಬನ್ನಿ ವೀಕ್ಷಕರೇ. ಏನ್ ಈ ದೇಶ ಏನ್ ಮಾಡಿದೆ? ಈಗ ಬಂದಂತ ಸುದ್ದಿಯ ಪ್ರಕಾರ ಸಾರ್ವಜನಿಕ ಭದ್ರತಾ ಹಿತದೃಷ್ಟಿಯಿಂದ ಒಬ್ಬ ವ್ಯಕ್ತಿ AI ಅನ್ನು ಬಳಸಿ ಆ ದೇಶದ ಒಂದಿಷ್ಟು ಮಾಹಿತಿಗಳನ್ನು, ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಯುದ್ಧಗಳನ್ನು ನಡೀತಿರುವಂಥದ್ದು ಮಧ್ಯಪ್ರಾಚ್ಯದಲ್ಲಿ ಸಂಬಂಧಪಟ್ಟಂತೆ ಇರಾನ್ ಆಗ್ಬೋದು, ಇಸ್ರೇಲ್ ಆಗ್ಬೋದು, ಅಮೆರಿಕ ಈ ರೀತಿಯ ಪ್ರತಿದಾಳಿ ಮಾಡ್ತಿರುವಂಥ ಈ ಮಧ್ಯೆ ಯಾವ ದೇಶ ಅಂದ್ರೆ ಅದು UAE ಜೊತೆಗೆ ಅದರಲ್ಲಿ ಅಬುದಾಬಿ ಬರುತ್ತೆ, ದುಬೈ ಬರುತ್ತೆ, ಈ ರೀತಿಯ ಹಲವು ಬರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ UAE ಏನ್ ಮಾಡುತ್ತೆ, ಆ ದೇಶದಲ್ಲಿ 10 ಜನರನ್ನು ಬಂಧಿಸಿರುವಂಥದ್ದು. ಅಂದ್ರೆ AI ಬಳಸಿಕೊಂಡು ಜೊತೆಗೆ ಅಲ್ಲಿರುವಂತ ಯಾವುದಾದ್ರೂ ಒಂದು ರೀತಿಯ ಸಮಾಜಕ್ಕೆ ಅಥವಾ ಆ ದೇಶದ ಒಂದು ಮಾರಕ ಆಗುವಂತ ಒಂದಿಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿರೋದಕ್ಕೆ ಆ ದೇಶ ಅವರನ್ನು ಸರಿಸುಮಾರು ಏನಿಲ್ಲ ಅಂದ್ರೆ 10 ಜನರನ್ನು ಬಂಧಿಸಲಾಗಿದೆ. ಜೊತೆಗೆ ಅವರು ಏನು ಅಂದ್ರೆ 1 ಲಕ್ಷ ದಿಗ್ರಾಮ್, ಅವರ ದೇಶದ ಪ್ರಕಾರ 1 ಲಕ್ಷ ದಿಗ್ರಾಮ್ ಅನ್ನು ದಂಡ ಹಾಕಿದೆ. ಅಂದ್ರೆ ನಮ್ಮ ದೇಶದ ಪ್ರಕಾರ ನೋಡ್ತಾ ಹೋದಾಗ 25 ಲಕ್ಷ ಅವರಿಗೆ ದಂಡ ವಿಧಿಸಿರುವಂಥದ್ದು. ಜೊತೆಗೆ ಅವ್ರಿಗೆ 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ರೀತಿಯ ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬಟ್ ಆ ದೇಶ ಈ ರೀತಿಯ ಕಟ್ಟುನಿಟ್ಟಿನಾಗಿ ಅಥವಾ ಕಾನೂನನ್ನು ಪಾಲನೆ ಮಾಡ್ತಿರುವಂಥದ್ದು ನೋಡ್ಬೋದು. ಜೊತೆಗೆ ಅಬುದಾಬಿಯಲ್ಲಿ ಒಂದಿಷ್ಟು ಘಟನೆಯೂ ಸಹ ಬಂದಿರುವಂಥದ್ದು. ಏನಂದ್ರೆ ಅಲ್ಲೂ ಸೇಮ್ ಅದೇ ತರ, ಅಂದ್ರೆ ಒಂದಿಷ್ಟು ಚಿತ್ರಗಳನ್ನು, ಈ ರೀತಿಯ ಯುದ್ಧ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ಇತರೆ ವ್ಯಕ್ತಿಗಳಿಗೆ ಫಾರ್ವರ್ಡ್ ಮಾಡ್ಬೋದು ಅಥವಾ ಇತರೆ ಸಂದೇಶವನ್ನು ರವಾನೆ ಮಾಡಿರುವಂಥದ್ದಕ್ಕಾಗಿ ಅಲ್ಲಿನ ಸುಳ್ಳು ಸುದ್ದಿಯನ್ನು ಹರಿದಾಡಿಗೆ ಬಿಟ್ಟಿರೋದ್ರಿಂದಾಗಿ ಅವರಿಗೆ ಬರೋಬ್ಬರಿ ಏನಿಲ್ಲ ಅಂದ್ರೆ 45 ಜನರನ್ನ ಬಂಧಿಸಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಬಟ್ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? UAE ದೇಶದಲ್ಲಿರುವಂತಹ ಇವನ್ನೆಲ್ಲ ಘಟನೆಗಳು ನಡೆದಿರುವಂಥದ್ದು, ಅಲ್ಲಿನ ಕಾನೂನು ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಜರುಗಿಸ್ತಿರುವಂಥದ್ದು ಆ ದೇಶ ಆ ರೀತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಅದೇ ದೇಶ ಆ ರೀತಿಯ ಪಾಲನೆಗೆ ಮಾಡ್ತಿದೆ ಅಂದ್ರೆ ನಮ್ಮ ಭಾರತ ದೇಶ ಈ ರೀತಿಯ ಸಮಸ್ಯೆಗಳಾಗ್ತಿದ್ರು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ಜನರ ಪ್ರಶ್ನೆ ಆಗಿರುವಂಥದ್ದು. ಕಾನೂನಿದೆ, ಬಟ್ ಅದು ಪಾಲನೆ ಆಗ್ತಿಲ್ಲ, ಸರಿಯಾಗಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸ್ತಿಲ್ಲ. ಆದ್ರಿಂದ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಎದ್ದಿಲ್ಲದೆ ನಡೀತಿರುವಂಥದ್ದು ನಾವು ನೋಡ್ತಾ ಹೋಗ್ಬೋದು. ಈ ಪಕ್ಷದವರು ಆ ಪಕ್ಷದ ಮೇಲೆ ಆರೋಪ ರೀತಿಯ AI ಹಾಕೊಂಡು ಮತ್ತೆ ಸಮಾಜಕ್ಕೆ ಒಂದಿಷ್ಟು ಮಾರಕ ಆಗುವಂತ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕುವಂಥದ್ದು, ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳನ್ನು ಹರಿದಾಡುವಂತೆ ಮಾಡುವುದು. ಇದೇನಾಗುತ್ತೆ ಅಂದ್ರೆ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ನಾವೇ ಹಾಳು ಮಾಡ್ಕೋತೀವಿ. ಅದಕ್ಕೆ ಅಲ್ವಾ ಇರಾನ್ ದೇಶದ ಈ ರೀತಿ ಪರಿಸ್ಥಿತಿ ಬಂದಿರೋದು. ಅಲ್ಲಿರುವಂತ ಈಗ ನೂತನ ಏನು ಖಮೇನಿಯರ್ ಮಗ ಸರ್ವಾಧಿಕಾರಿ ಆಗಿರ್ತಾನೆ, ಆ ಒಂದಿಷ್ಟು ದಾಳಿಯಲ್ಲಿ ಅವನು ಒಂದಿಷ್ಟು ಏನು ಕಾಲನ್ನ ಕಳ್ಕೊಂಡಿದ್ದಾನೆ ಅಂತ ಒಂದಿಷ್ಟು ಮಾಹಿತಿ ಹರಿದಾಡ್ತಿತ್ತು. ಬಟ್ ಆ ಮಾಹಿತಿಯನ್ನು ಅಮೆರಿಕೆಗೆ ಗೊತ್ತಾಗಿದೆ. ಅಮೆರಿಕ ಏನ್ ಮಾಡುತ್ತೆ, ಅವನೇನಾದ್ರೂ ನೀವು ಅವ್ರಿಗೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ರೆ 92 ಕೋಟಿ ನಿಮ್ಗೆ ಆಫರ್ ಕೊಡ್ತೀನಿ ಅಂತ ಅಮೆರಿಕ ಮಾಡಿದೆ. ಅಂದ್ರೆ ಸರ್ವನಾಶ ಮಾಡಕ್ಕೆ ಯಾವ ರೀತಿ ಆಫರ್ ಕೊಡ್ತಿದೆ ನೋಡಿ ಅಮೆರಿಕ. ಈ ರೀತಿಯ ಘಟನೆಗಳು ನಡೀಬಾರ್ದು ಅಂತಾನೆ ಆ ದೇಶ ಏನು UAE ದೇಶ ಏನ್ ಮಾಡಿದೆ, ಈ ರೀತಿಯ ಕಾನೂನನ್ನು ಜಾರಿಗೆ ತಂದಿರುವಂಥದ್ದು. ದಯವಿಟ್ಟು ಎಚ್ಚರಿಕೆ ವಹಿಸಬೇಕು. ನೀವು ಯಾರ್ಯಾರು ಈ ರೀತಿಯ ವಿಡಿಯೋಗಳು ಮಾಡ್ತಿರೋ, AI ವಿಡಿಯೋ ಮಾಡ್ತಿರೋ ಅಥವಾ ಒಂದಿಷ್ಟು ವ್ಯಕ್ತಿಗಳನ್ನ ಬಗ್ಗೆ ನೀವು ಮಾಡ್ತಿರೋ, ಯಾಕಂದ್ರೆ ಕಾನೂನಿದೆ ನಮ್ಮ ಭಾರತ ದೇಶದಲ್ಲಿ. ನಮ್ಮ ಭಾರತ ದೇಶದಲ್ಲಿ ಕಾನೂನಿದೆ ಅಂದ್ರೆ ಅದನ್ನ ಪಾಲನೆಯನ್ನ ಕಟ್ಟುನಿಟ್ಟಾಗಿ ತರಬೇಕು. ಅವಾಗ ನಮ್ಮ ದೇಶದ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ. ಈ ರೀತಿ ಆಗ್ಬಾರ್ದು ಅನ್ನೋದೇ ಒಂದಿಷ್ಟು ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿಯಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.